ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಜ್ಯೂಸ್ನಲ್ಲಿ ಮತ್ತು ಬರುವ ಔಷಧಿ ಮಿಕ್ಸ್ ಮಾಡಿ ವಿವಾಹಿತ ಮಹಿಳೆಯೊಂದಿಗೆ ಲೈಂಗಿಕ ದೌರ್ಜನ್ಯ, ವಿಡಿಯೋ ಚಿತ್ರೀಕರಿಸಿ ಕಿರಾತಕನಿಂದ ಬ್ಲಾಕ್ ಮೇಲ್. ರಾಜ್ಯದಲ್ಲಿ 5 ಕೋಟಿ ಸಸಿ ನೆಡುವ ಬೃಹತ್ ಅಭಿಯಾನಕ್ಕೆ ಸತ್ಯಸಾಯಿ ಗ್ರಾಮದಲ್ಲಿ ಚಾಲನೆ. ಹೆಚ್ಚುತ್ತಿರುವ ತಾಪಮಾನ, ಅಕಾಲಿಕ ಮಳೆ ಮುಂದಿನ ಪೀಳಿಗೆಗೆ ಬೃಹತ್ ಗಂಡಾಂತರ, ಹೈಕೋರ್ಟ್ ಜಸ್ಟಿಸ್. ಶುಕ್ರವಾರ ಸಂಜೆ ಸುರಿದ ಭಾರೀ ಮಳೆಗೆ ಲಕ್ಷ್ಮೀ ಸಾಗರ ಕೆರೆ ಸೇತುವೆ ರಸ್ತೆ ಕುಸಿತ. ಕಾಮಗಾರಿ ಸ್ಥಳಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ಭೇಟಿ. ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಲು ಆದೇಶ. ಹೆಚ್ಎನ್ ವ್ಯಾಲಿ ಸಂಗ್ರಹ, ಕಂದವಾರ ಹಾಗೂ ಅಮಾನಿ ಕೆರೆಗಳ ಅಂಗಳಕ್ಕೆ ಹೈಕೋರ್ಟ್ ಜಡ್ಜ್. 2ನೇ ಹಂತದ ನೀರಿನ ಅಪಾಯವನ್ನು ಅರ್ಥ ಮಾಡಿಸಲು ನೀರಾವರಿ ಹೋರಾಟಗಾರರ ಯತ್ನ. ವಾರ್ತೆಗಳ ವಿವರ. ಕೋರ್ಟಿನ ಕೇಸ್ ಒಂದಕ್ಕೆ ಹಳ್ಳಿಯಿಂದ ಬೆಂಗಳೂರಿಗೆ ಹೋಗ್ತಿದ್ದ ವಿವಾಹಿತ ಮಹಿಳೆ 2 ವರ್ಷಗಳ ನಂತರ ಮೈಮೇಲಿದ್ದ ಒಡವೆ, ವಸ್ತ್ರ ಕಾಲೆ, ಬ್ಯಾಂಕಿನಲ್ಲಿ ಇದ್ದ ಹಣವೂ ಇಲ್ಲದನ್ನ ಕಂಡು ಅನುಮಾನಗೊಂಡು ಗಂಡ ವಿಚಾರಣೆ ಮಾಡಿದಾಗ ಘನಘೋರ ಘಟನೆಯೊಂದು ಹೊರಬಿದ್ದಿದೆ. ಹಕ್ಕನ ಸ್ನೇಹಿತನೆಂದು ಪರಿಚಯ ಆದ ಕಿರಾತಕನಿಂದ ಸರ್ವಸ್ವವನ್ನು ಕಳೆದುಕೊಂಡ ಮಹಿಳೆ ಮೋಸ ಹೋಗಿದ್ದು ಹೇಗೆ? ಯಾರಿಂದ ಕೇಳಿದ್ರೆ ಬಚ್ಚಿ ಬೀಳ್ತೀರಾ? ಹೆಣ್ಮಕ್ಳು ಎಷ್ಟು ಕಠಿಣವಾಗಿದ್ರೆ ಅಷ್ಟು ಒಳ್ಳೆಯದು. ಒಳ್ಳೆ ಬಟ್ಟೆ ಹಾಕಿಕೊಂಡು ಬಣ್ಣದ ಮಾತುಗಳಾಡಿದ ಎಂದು ಅವನ ಬಲೆಗೆ ಬಿದ್ರೆ ಇನ್ನಿಲ್ಲ, ಜೀವನವೇ ಹಾಳು ಮಾಡಿಕೊಳ್ಳೋದು ಖಚಿತ. ಇಂತಹ ಎಚ್ಚರಿಕೆ ಸಂದೇಶಗಳು ದಿನನಿತ್ಯ ನಿಮ್ಮ ಬಳಿ ಸುಳಿದಾಡ್ತಿದ್ರು. ಅದನ್ನ ಕಡೆಗಣಿಸಿ ಹುಡುಗರ ತೆಕ್ಕೆಗೆ ಬೀಳೋ ಹೆಣ್ಮಕ್ಳಿಗೆ ಮತ್ತೊಂದು ಪಾಠ ಕಲಿಯೋ ಕಥೆಯೊಂದು ನಿಮ್ಮ ಮುಂದೆ ಇದೆ ನೋಡಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವಿವಾಹಿತ ಮಹಿಳೆ ಲಕ್ಷ್ಮಿ ಎಂಬಾಕೆ ಕೋರ್ಟ್ ಕೇಸಿನ ವಿಚಾರಕ್ಕೆ ಬೆಂಗಳೂರಿಗೆ ಹೋಗಿ ಬರ್ತಿದ್ಲಂತೆ. ಬೆಂಗಳೂರಿನ ಕೆಂಗೇರಿಯಲ್ಲಿ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾಗ ಪರಿಚಯವಾದ ಮಂಡ್ಯ ಜಿಲ್ಲೆಯ ಕುಡುಗಬಾಳು ರಮೇಶ್ ಈಕೆಯ ಅಂದ ಚಂದ ನೋಡಿ ಮೊಬೈಲ್ ನಂಬರ್ ತೆಗೆದುಕೊಂಡು ಆಗಾಗ ಕರೆ ಮಾಡುವುದು, ಮಾತನಾಡುವುದು, ಮೆಸೇಜ್ ಮಾಡೋದು, ಚಾಟಿಂಗ್ ಪಾಟಿಂಗ್ ಮಾಡಿಕೊಂಡು ಹೇಗೋ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದಾನೆ. ಹೀಗೆ ಬೆಂಗಳೂರಿಗೆ ಹೋಗ್ತಾ ಬರ್ತಾ ಕದ್ದು ಮುಚ್ಚಿ ಆಟ ಆಡಿದ ಈಕೆಯನ್ನ ಒಂದು ದಿನ ತನ್ನ ಮನೆಗೆ ಕರೆದೊಯ್ದು ಕಂಠಪೂರ್ತಿ ಕುಡಿಸಿ ಜ್ಯೂಸ್ನಲ್ಲಿ ಮತ್ತು ಬರೋ ಮಾತ್ರೆ ಹಾಕಿಕೊಟ್ಟು ಲೈಂಗಿಕ ದೌರ್ಜನ್ಯ ಎಸಗಿ ಮಹಿಳೆ ಬೆತ್ತಲೆ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಲು ಶುರುವಿಟ್ಟುಕೊಂಡನಂತೆ. ಬೆತ್ತಲೆ ವಿಡಿಯೋ ಇಟ್ಕೊಂಡು ಪದೇ ಪದೇ ಮಂಚಕ್ಕೆ ಕರೆಯುತ್ತಿದ್ದಂತೆ. ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಿನ್ನ ಆಟ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ. ಹಾಗಾಗಿ ಕಳೆದ 1.5 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ ರಮೇಶ್ ಕೊನೆಗೆ ತನ್ನ ಬಳಿ ಇದ್ದ ಚಿನ್ನಾಭರಣ, ಹಣಕಾಸು ಎಲ್ಲವನ್ನೂ ದೋಚಿಬಿಟ್ನಂತೆ. ಅವನ ಬೆದರಿಕೆಗೆ ಭಯಪಟ್ಟ ಆಕೆ ತನ್ನ ಗಂಡನಿಗೂ ಈ ವಿಷಯ ಹೇಳದೆ ಬಚ್ಚಿಟ್ಟಿದ್ಲಂತೆ. ಇತ್ತೀಚೆಗೆ ಮೆಜೆಸ್ಟಿಕ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಆಭರಣ ಕಿತ್ತುಕೊಂಡು ಎಸ್ಕೇಪ್ ಆಗಿದ್ನಂತೆ. ಆವಾಗಿನಿಂದ ಮೈ ಮೇಲೆ ಒಡವೆ ಇಲ್ಲದೆ ಓಡಾಡ್ತಿದ್ಲಂತೆ. ಮೈ ಮೇಲೆ ಒಡವೆ ಇಲ್ಲದನ್ನ ನೋಡಿ ಅನುಮಾನಗೊಂಡ ಗಂಡ ಲಕ್ಷ್ಮೀನಾರಾಯಣ ಕೇಳಿದ್ದಕ್ಕೆ ಇದೆಲ್ಲ ಬೆಳಕಿಗೆ ಬಂದಿದೆ. ಈಗ ತನ್ನ ಗಂಡನೊಂದಿಗೆ ಬಂದು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿರುವುದಾಗಿ ಆಕೆಯೇ ಹೇಳಿಕೊಂಡಿದ್ದಾಳೆ. ಹಿಂಗೆ ಕೋರ್ಟ್ ವಿಚಾರವಾಗಿ ನಾನು ಬೆಂಗಳೂರು ಕೇಸ್ ಹಾಕಿರ್ತೀನಿ. ಬೆಂಗಳೂರು ಸಿವಿಲ್ ಸಿಟಿ ಕೋರ್ಟಲ್ಲಿ ಕೇಸ್ ಹಾಕಿರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಸ್ನೇಹಿತನಾದ ರಮೇಶ್ ಎನ್ನುವರು ನನಗೆ ಪರಿಚಯ ಆಗಿರ್ತಾರೆ. ಪರಿಚಯ ಆಗಿ ಹಿಂಗೆ ನನ್ನ ಕಾಫಿ ಕುಡಿಯೋಣ ಬಾ ಅಂತೇಳಿ ಅವರ ಮನೆಯಾದ ಮಹದೇಶ್ವರ ನಗರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಜ್ಯೂಸ್ ಕೊಟ್ಬಿಟ್ಟು ಜ್ಯೂಸಲ್ಲಿ ಮತ್ತೆ ಬರೋ ಔಷಧಿ ಕೊಟ್ಬಿಟ್ಟು ನನಗೇನಾಗುತ್ತೆ ಗೊತ್ತಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದೋಗ್ತೀನಿ. ಆ ಪ್ರಜ್ಞೆ ತಪ್ಪಿ ಆದಾಗ ನನಗೆ ಅಂದರೆ ಆವಾಗಿಂದ ನನಗೆ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೋದು, ಅವನ ಹತ್ರ ಕರೆಸ್ಕೊಳೋದು, ನಿನ್ನ ಹತ್ರ ಏನು ದುಡ್ಡಿದೆ ತಗೋಬಾ ಅನ್ನೋದು, ನನ್ನ ಒಡವೆ ಎತ್ಕೊಂಡೋಗಿ ತಗೋಬಾ, ಇಲ್ಲಾಂದರೆ ನಿನ್ನ ಗಂಡನ್ನ ನಿನ್ನ ಮಗನ್ನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕೋದು, ಇದೆಲ್ಲ ಮಾಡ್ತಾ ಇರ್ತಾನೆ.
ಇದು ವಿಚಾರ ನಾನು ನಿನ್ನ ಗಂಡನಿಗೂ ಹೇಳ್ಬಾರ್ದು, ನಿನ್ನ ಸಂಬಂಧಿಕರಿಗೂ ಹೇಳ್ಬಾರ್ದು, ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟು ಕೊಡಬಾರ್ದು. ಇದೆಲ್ಲ ನೀನು ಮಾಡಿದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ, ಫೇಸ್ಬುಕ್ಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ. ಪ್ರಪಂಚ ಎಲ್ಲ ನೀನು ಈ ಬೆತ್ತಲೆ ವಿಡಿಯೋನ ನೋಡಬೇಕು. ಆವಾಗ ನೀನು ಬದುಕಿರಬಾರ್ದು, ಸಾಯಲೂಬಾರ್ದು ಅಂಥ ಪರಿಸ್ಥಿತಿ ತಂದಿಟ್ಬಿಡ್ತೀನಿ ನಿನಗೆ ಅಂತ ತುಂಬ ಬೆದರಿಸಿ ಮಾಡ್ತಾನೆ ಇರ್ತಾನೆ ಸರ್. ಸುಮಾರು ಇದೆಲ್ಲ 1 ವರ್ಷದಿಂದ ನಡೀತಾನೆ ಇರುತ್ತೆ ಸರ್. ಬಿಡ್ದಿರ ಫೋನ್ ಮಾಡೋದು, ನೀನು ಇವಾಗ ಬರಲೇಬೇಕು, ಇಲ್ಲಾಂದರೆ ವೈರಲ್ ಮಾಡ್ತಾಯಿದ್ದೀನಿ ವಿಡಿಯೋ ಅನ್ನೋದು, ನೀನು ಬರಬೇಕಾದ್ರೆ ಇಷ್ಟು ದುಡ್ಡು ತೊಗೊಂಬ, ನಿನ್ನ ಹತ್ರ ಏನು ಒಡವೆ ಇದೆ ಅದನ್ನೆಲ್ಲ ತೊಗೊಬ ಅನ್ನೋದು, ಕರೆಸ್ಕೊಳೋದು, ಮತ್ತು ನನಗೆ ಸಿಗರೇಟ್ ಕೊಡಿಸೋದು, ಮದ್ಯಪಾನ ಕುಡಿಸೋದು, ಅದರಲ್ಲೆಲ್ಲ ಏನೇನು ಕೊಡ್ತಾಯಿದ್ದೋ ಗೊತ್ತಿಲ್ಲ. ಅವನು ಹೇಳ್ದಂಗೆ ನಾನು ಕೇಳಬೇಕಿತ್ತು. ಆ ಪರಿಸ್ಥಿತಿಯಲ್ಲಿ ನನಗೇನು ಮಾಡೋಕ್ಕಾಗಿಲ್ಲ ಸರ್. ಮಂಡ್ಯ ಮೂಲದ ರಮೇಶ್ ಮೊದಲು ಆಂಬ್ಯುಲೆನ್ಸ್ ಡ್ರೈವರ್ ಎಂದು ಹೇಳಿಕೊಂಡು ಪರಿಚಯವಾಗಿದ್ದು ಇನೋವಾ ಕಾರಿನ ಮಾಲೀಕನಾಗಿ ಬಾಡಿಗೆಗೆ ಬಿಟ್ಟಿದ್ದ. ಇದರ ಜೊತೆಗೆ ಆಯಿಲ್ ಬಿಸ್ನೆಸ್ ಮಾಡ್ತಿದ್ದ ಎಂದು ಸಂತ್ರಸ್ತೆ ಹೇಳಿಕೊಂಡಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಿದ್ದ ಮಾಹಿತಿ ತಿಳಿದ ಕೂಡಲೇ ತಲೆಮರೆಸಿಕೊಂಡಿದ್ದಾನೆ ಎಂದು ಹೇಳಲಾಗ್ತಿದ್ದು, ಈ ಪ್ರಕರಣವನ್ನ ಪೊಲೀಸರು ಹೇಗೆ ಭೇದಿಸಿ ಈ ಪ್ರಕರಣದ ಸತ್ಯತೆಯನ್ನ ಹೊರಗೆ ತರ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭಾರತ ಸೇರಿದಂತೆ ಇಡೀ ವಿಶ್ವ ಹೆಚ್ಚುತ್ತಿರುವ ತಾಪಮಾನ, ಅಕಾಲಿಕ ಹಾಗೂ ಅನಿಯಮಿತ ಮಳೆ ಮತ್ತು ಅಂತರ್ಜಲ ಪ್ರಮಾಣದ ಇಳಿಕೆಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಇದನ್ನು ಸುಧಾರಿಸದಿದ್ದಲ್ಲಿ ಮುಂದಿನ ಪೀಳಿಗೆಗೆ ಇದು ಬೃಹತ್ ಸಮಸ್ಯೆಯಾಗಲಿದೆ. ಹವಾಮಾನ ಬದಲಾವಣೆಗಳು ಮತ್ತು ಪರಿಸರ ಅಸಮತೋಲನವನ್ನು ಕೇವಲ ವೈಜ್ಞಾನಿಕ ವೇದಿಕೆಗಳಷ್ಟೇ ಚರ್ಚಿಸುತ್ತಿದ್ದು, ಭಾರತ ಸೇರಿದಂತೆ ಇಡೀ ವಿಶ್ವ ಹೆಚ್ಚುತ್ತಿರುವ ತಾಪಮಾನ, ಅಕಾಲಿಕ ಹಾಗೂ ಅನಿಯಮಿತ ಮಳೆ ಮತ್ತು ಅಂತರ್ಜಲ ಪ್ರಮಾಣದ ಇಳಿಕೆಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಇದನ್ನು ಸುಧಾರಿಸದಿದ್ದಲ್ಲಿ ಮುಂದಿನ ಪೀಳಿಗೆಗೆ ಇದು ಬೃಹತ್ ಸಮಸ್ಯೆಯಾಗಲಿದೆ. ಹವಾಮಾನ ಬದಲಾವಣೆಗಳು ಮತ್ತು ಪರಿಸರ ಅಸಮತೋಲನವನ್ನು ಕೇವಲ ವೈಜ್ಞಾನಿಕ ವೇದಿಕೆಗಳಲ್ಲಿ ಅಷ್ಟೇ ಚರ್ಚಿಸುತ್ತಿದ್ದು, ಇದನ್ನು ಎಲ್ಲ ಹಂತಗಳಲ್ಲಿ ಸಮಗ್ರವಾಗಿ ಚರ್ಚಿಸಿ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಕರೆ ನೀಡಿದರು. ಶನಿವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ 5 ಕೋಟಿ ಸಸಿ ನೆಡುವ ಬೃಹತ್ ಕಾರ್ಯಕ್ರಮಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು 5 ಕೋಟಿಗೂ ಹೆಚ್ಚು ಸಸಿಗಳನ್ನು ನೆಡುವ ಬೃಹತ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ನನಗೆ ಅತ್ಯಂತ ಸಂತೋಷವಾಗುತ್ತಿದೆ ಮತ್ತು ಇದು ನನಗೆ ಸಂದಿರುವ ಸೌಭಾಗ್ಯ. ಸಸಿ ನೆಡುವ ಕಾರ್ಯಕ್ರಮವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘ, ಪ್ರಶಾಂತಿ ಬಾಲ ಮಂದಿರದಿಂದ ವಿಶ್ವಸ್ತ ಮಂಡಳಿ, ವಂದೇ ಭಾರತ್ ಪ್ರತಿಷ್ಠಾನ ಮತ್ತು ದರೆ ಪ್ರತಿಷ್ಠಾನಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದು, ಈ ಎಲ್ಲ ಸಂಸ್ಥೆಗಳು ಹಮ್ಮಿಕೊಂಡಿರುವ ಈ ಮಹತ್ವಪೂರ್ಣ ಹಾಗೂ ಪವಿತ್ರ ಕಾರ್ಯಕ್ರಮವು ಸಮಾಜಕ್ಕೆ ಬಹಳ ಅತ್ಯಂತ ಪ್ರಯೋಜನಕಾರಿ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವಕುಮಾರ್ ಮಾತನಾಡಿ, ಪರಿಸರ ಸಂರಕ್ಷಣೆ, ಹಸಿರು ಅಭಿವೃದ್ಧಿ ಮತ್ತು ಆರೋಗ್ಯಕರ ಜೀವನ ಶೈಲಿಗೆ ಸಸಿ ನೆಡುವಿಕೆ ಹಾಗೂ ಸಾವಯವ ಕೃಷಿಯ ಮಹತ್ವ ದಿನದಿಂದ ದಿನಕ್ಕೆ ಅನಿವಾರ್ಯವಾಗುತ್ತಿದೆ. ಪರಿಸರವನ್ನು ಕಾಪಾಡುವುದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಆಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್, ರಾಜ್ಯದ ಉಚ್ಚ ನ್ಯಾಯಾಲಯದ ಪ್ರಬಂಧಕ ಎಂ ಚಂದ್ರಶೇಖರ್ ರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ, ಪ್ರಶಾಂತಿ ಬಾಲ ಮಂದಿರ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಪಿಎನ್ ನರಸಿಂಹಮೂರ್ತಿ, ನ್ಯಾಯಮೂರ್ತಿ ಶಶಿಧರ ಶೆಟ್ಟಿ, ಡಿಎಂ ಪೂರ್ಣೇಶ್ ಮತ್ತು ವಂದೇ ಭಾರತಂ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಬಿಜ್ವಾರ ಎಚ್ ಲೋಕೇಶ್, ವಕೀಲರ ಸಂಘದ ಕೆವಿ ಅಭಿಲಾಷ್ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಶುಕ್ರವಾರ ಸಂಜೆ ಸುರಿದ ಭಾರೀ ಮಳೆಗೆ ಕೋಲಾರದ ನರಸಾಪುರ ಹೋಬಳಿಯ ಲಕ್ಷ್ಮೀ ಸಾಗರ ಕೆರೆಯ ಕೂಡಿ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಸೇತುವೆಯ ರಸ್ತೆ ಭಾಗವು ಕುಸಿದು ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್ ಶನಿವಾರ ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ವೇಳೆ ಕಾಮಗಾರಿಯ ವೈಫಲ್ಯದ ಕುರಿತು ಸಣ್ಣ ನೀರಾವರಿ ಇಲಾಖೆಯ ಎಂಜಿನಿಯರ್ಗಳನ್ನು ಸ್ಥಳದಲ್ಲೇ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಕೋಲಾರದ ನರಸಾಪುರ ಹೋಬಳಿಯ ಲಕ್ಷ್ಮೀ ಸಾಗರ ಕೆರೆಯ ಕೂಡಿ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಸೇತುವೆಯ ರಸ್ತೆ ಭಾಗವು ಶುಕ್ರವಾರ ಸಂಜೆ ಸುರಿದ ಭಾರೀ ಮಳೆಗೆ ಕುಸಿದು ಬಿದ್ದಿದೆ. ಸೇತುವೆಯ ಪಕ್ಕದ ರಸ್ತೆ ಮತ್ತು ರಿಟೈನಿಂಗ್ ವಾಲ್ ಕಸಿದಿರುವುದನ್ನು ಕಂಡು ಶಾಸಕ ಕೊತ್ತೂರು ಮಂಜುನಾಥ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರಲ್ಲದೆ ಸ್ಥಳದಲ್ಲಿದ್ದ ಎಂಜಿನಿಯರ್ ಬಳಿ ಮಾಹಿತಿ ಪಡೆದುಕೊಂಡರು. ಈ ವೇಳೆ ವಿವರಣೆ ನೀಡಿದ ಎಂಜಿನಿಯರ್ ಕೆರೆಯಿಂದ ಹರಿದು ಬರುತ್ತಿರುವ ನೀರಿನ ರಭಸಕ್ಕೆ ಇಲ್ಲಿನ ಕೆಳಭಾಗದ ಮಣ್ಣು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಮಣ್ಣು ಕುಸಿದಿದ್ರಿಂದ ರಸ್ತೆಯೂ ಕುಸಿದು ಬಿದ್ದಿದೆ ಎಂದು ಅಧಿಕಾರಿಗಳು ಸಮರ್ಥಿಸಿಕೊಳ್ಳಲು ಯತ್ನಿಸಿದ್ರು. ಎಂಜಿನಿಯರ್ ಹೇಳಿಕೆಯನ್ನ ಒಪ್ಪದ ಶಾಸಕ ಕೊತ್ತೂರು ಮಂಜುನಾಥ್, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕೊಚ್ಚಿ ಹೋಗುವಾಗ ನೀವು ಏನು ಮಾಡ್ತಿದ್ದೀರಿ? ಕಾಮಗಾರಿ ಮಾಡುವಾಗಲೇ ಸರಿಯಾದ ಮುನ್ನೆಚ್ಚರಿಕೆ ವಹಿಸಬೇಕಿತ್ತಲ್ಲವೇ? ಗುಣಮಟ್ಟದ ಕೆಲಸ ನಡೆದಿದ್ರೆ ಹೀಗಾಗುತ್ತಿರಲಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡ ಅವರು, ಬೇಜವಾಬ್ದಾರಿ ಕೆಲಸ ಮಾಡಿರುವ ಗುತ್ತಿಗೆದಾರರನ್ನ ತಕ್ಷಣವೇ ಬ್ಲಾಕ್ ಲಿಸ್ಟ್ಗೆ ಸೇರಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಿ ಎಂದು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಶಾಸಕರು ಸ್ಥಳದಲ್ಲೇ ಆದೇಶಿಸಿದರು. ಮಾಡ್ಬಿಟ್ಟು ಕೊಟ್ಬಿಟ್ಟು ಮಾಡ್ರಿ. ಏನಿಲ್ಲ, ಏನಾದರೂ ಇದ್ರೆ ಎಮರ್ಜೆನ್ಸಿಯಾಗಿ ಹೇಳ್ರಿ, ನಾವು ಬರ್ತೀವಿ, ನಾವು ಇದೀವಿ, ನಾವು ಮಾಡ್ತೀವಿ. ಏನು ಸುನಿ ಒಂದು ವೀಕಲ್ ಆಗುತ್ತೆ ಸರ್. ಅವ್ರು ಯಾರು ಚಿತ್ತೂರು ಕನ್ಫರ್ಮೇಷನ್ ಕಳಿಸಿದ್ದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿರುವುದನ್ನು ಗಮನಿಸಿದ ಶಾಸಕರು ಕೆರೆಯ ನೀರು ಕಡಿಮೆಯಾಗ್ತಿದ್ದಂತೆ ಸಮರೋಪಾದಿಯಲ್ಲಿ ತಾತ್ಕಾಲಿಕ ರಸ್ತೆ ದುರಸ್ತಿ ಕಾರ್ಯ ಆರಂಭಿಸಬೇಕು ಮತ್ತು ಶಾಶ್ವತವಾಗಿ ಭದ್ರವಾದ ಕಾಂಕ್ರೀಟ್ ಗೋಡೆ ನಿರ್ಮಿಸಲು ಹೊಸ ಪ್ರಸ್ತಾವನೆ ಸಿದ್ಧಪಡಿಸಬೇಕು. ಅಪಾಯಕಾರಿ ಜಾಗಕ್ಕೆ ಸಾರ್ವಜನಿಕರು ಹೋಗದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಬ್ಯಾರಿಕೇಡ್ ನಿಯೋಜಿಸಲು ಸೂಚನೆ ನೀಡಿದರು. ಈ ವೇಳೆ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್, ಕೋಮಲ್ ನಿರ್ದೇಶಕ ಚಂಚಿಮಲೆ ರಮೇಶ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಾಜಿ ಕಲ್ಲಹಳ್ಳಿ ಮುನ್ರಾಜು, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, ಕಾಂಗ್ರೆಸ್ ಮುಖಂಡ ಲಕ್ಷ್ಮೀ ಸಾಗರ, ಜಿ ಸುನಿಲ್ ಕುಮಾರ್, ಮಾಲ್ಗುಡಿ ನಾರಾಯಣಸ್ವಾಮಿ ಸೇರಿದಂತೆ ನರಸಾಪುರ ಭಾಗದ ಮುಖಂಡರುಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು, ಎಂಜಿನಿಯರ್ಗಳು ಶಾಸಕರಿಗೆ ಸಾಥ್ ನೀಡಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ 5-6 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಯುತ್ತಿರುವ ಎಚ್ಎನ್ ವ್ಯಾಲಿ ದ್ವಿತೀಯ ಹಂತದ ನೀರಿನಿಂದ ಬೀರುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಗಮನ ಸೆಳೆಯಲು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನ್ಯಾಯಮೂರ್ತಿಗಳನ್ನೇ ಕೆರೆಗಳಿಗೆ ಕರೆದೊಯ್ದು ಖುದ್ದಾಗಿ ತೋರಿಸುವ ಕೆಲಸ ಮಾಡಿದ್ರು.
ಹೆಚ್ಎನ್ ವ್ಯಾಲಿ ನೀರಿನ 2ನೇ ಹಂತದ ಶುದ್ಧೀಕರಣದಿಂದ ಜಿಲ್ಲೆಯ ಜಾನುವಾರುಗಳ ಮೇಲೆ ಮುಂದಿನ ದಿನಗಳಲ್ಲಿ ಕೃಷಿ ಬೆಳೆಗಳ ಮೇಲೆ ಆಗುವ ದುಷ್ಪರಿಣಾಮದ ಬಗ್ಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದು ಕನಿಷ್ಠ 3ನೇ ಹಂತದ ಶುದ್ಧೀಕರಣ ಮಾಡಿಸಲು ಸರ್ಕಾರದ ಮೇಲೆ ಚಾಟಿ ಬೀಸಲು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಪ್ರಯತ್ನಿಸಿದ್ರು. ಇಂದು ಸತ್ಯಸಾಯಿ ಗ್ರಾಮಕ್ಕೆ ಬಂದು 5 ಕೋಟಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಬು ಬಕ್ರು ಮತ್ತು ಅವರ ತಂಡಕ್ಕೆ ಹೆಚ್ಎನ್ ವ್ಯಾಲಿ ನೀರು ಸಂಗ್ರಹವಾಗುವ ಕಂದ್ವಾರ ಕೆರೆ, ಅಮಾನಿ ಗೋಪಾಲಕೃಷ್ಣ ಕೆರೆಯನ್ನು ತೋರಿಸಿದ್ರು. ಅದರಲ್ಲಿ ಬೆಳೆದಿರುವ ಜೊಂಡು ನೀರಿನ ಬಣ್ಣದ ಬಗ್ಗೆ ವಿವರಣೆ ನೀಡಿದ್ರು. ಇದೇ ವೇಳೆ ಶುದ್ಧ ನೀರು ಶೇಖರಣೆಯಾಗುತ್ತಿರುವ ಗುಡಿಬಂಡೆ ಅಮಾನಿ ಕೆರೆಯನ್ನು ತೋರಿಸಿ ಆ ನೀರಿನ ಶುದ್ಧತೆ ಬಗ್ಗೆ ವಿವರ ನೀಡಿ ಈ ನೀರಿನಿಂದ ಏನೆಲ್ಲ ದುಷ್ಪರಿಣಾಮಗಳಾಗುತ್ತವೆ, ಯಾವ ಸಂಸ್ಥೆಗಳಿಂದ ಈ ನೀರಿನ ಶುದ್ಧತೆ ಬಗ್ಗೆ ವರದಿಗಳು ಬಂದಿವೆ, ಈ ಎಲ್ಲ ವಿವರಗಳನ್ನು ದಾಖಲೆ ಸಮೇತ ಅವರ ಗಮನಕ್ಕೆ ತಂದ್ರು. ಇದೇ ವೇಳೆ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಗೌಡ ಸಹ ನ್ಯಾಯಮೂರ್ತಿಗಳಿಗೆ 3ನೇ ಹಂತದ ಶುದ್ಧೀಕರಣಕ್ಕೆ ಮನವಿ ಸಲ್ಲಿಸಿದ್ರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಡೀಮ್ಡ್ ಅರಣ್ಯದ ಹೆಸರಿನಲ್ಲಿ ಬಡ ರೈತರು ಮತ್ತು ದಲಿತರ ಸಾಗುವಳಿ ಭೂಮಿಯನ್ನು ವಶಪಡಿಸಿಕೊಳ್ಳಲು ಮುಂದಾಗಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ತಲೆಮಾರುಗಳಿಂದ ಉಳುಮೆ ಮಾಡುತ್ತಿರುವ ಜಮೀನನ್ನು ಕಸಿದುಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯು ಇದೇ ಜೂನ್ 15ರ ಸೋಮವಾರದಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಸಜ್ಜಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಸಿಂಗಾಟ ಕತಿರೇನಹಳ್ಳಿ ಗ್ರಾಮದ ಹಳೆ ಸರ್ವೆ ನಂಬರ್ 67 ಹಾಗೂ ಹೊಸ ಸರ್ವೆ ನಂಬರ್ಗಳಾದ 81, 82, 83, 84, 85 ಮತ್ತು 86ರಲ್ಲಿ ಕಳೆದ 5 ದಶಕಗಳಿಂದ ದಲಿತ ಕುಟುಂಬಗಳು ಉಳುಮೆ ಮಾಡಿಕೊಂಡು ಬರ್ತಿವೆ. 1972-73ರ ಅವಧಿಯಲ್ಲೇ ಅಂದಿನ ತಹಶೀಲ್ದಾರರು ಈ ಬಡ ದಲಿತರಿಗೆ ಸಾಗುವಳಿ ಚೀಟಿ ಪಹಣಿ ನೀಡಿ ದುರಸ್ತಿ ಕಾರ್ಯವನ್ನ ಮಾಡಿಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದು ಡೀಮ್ಡ್ ಅರಣ್ಯ ಎಂದು ಹೇಳಿಕೊಂಡು ರೈತರನ್ನು ಒಕ್ಕಲೆಬ್ಬಿಸಲು ತಹಶೀಲ್ದಾರರ ಮೇಲೆ ಒತ್ತಡ ತರ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಗಂಭೀರವಾಗಿ ಆರೋಪಿಸಿದೆ. ಅಧಿಕಾರಿಗಳ ಈ ದರ್ಪ ಹಾಗೂ ಕಿರುಕುಳವನ್ನ ಖಂಡಿಸಿ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಸಿ ರಾಜಕಾಂತ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೂನ್ 15ರ ಸೋಮವಾರದಂದು ಸಿಂಗಾಟ ಕದಿರೇನಹಳ್ಳಿ ಗ್ರಾಮದಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದು, ಸುಲಾಲಪ್ಪ ದಿನಿಯಲ್ಲಿರುವ ಅಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. PSSC ಇವತ್ತು ನಿಮ್ಮ ಪರವಾಗಿ ನಿಂತ್ಕೊಳ್ತಾ ಇರೋದ್ರೆ ನಾವೆಲ್ಲ ಕೂಡ ನಿಮ್ಮ ಹಳ್ಳಿಗೆ ಬಂದು ಸೇರಿಸಿ ಇದೇ ಥರ ಮಾತಾಡಬೇಕಾಗಿತ್ತು. ನೀವೆಲ್ಲ ಬಂದಿರೋದ್ರಿಂದ ಇದೇ ಒಂದು ಸಭೆ ಅಂತ ನಾವು ಭಾವಿಸ್ತಾ ಇದ್ವಿ. ಭಾವಿಸ್ಕೊಂಡು ಏನು 15ನೇ ತಾರೀಕು ಸೋಮವಾರ ಬೆಳಗ್ಗೆ 9:30ಗೆ ನಿಮ್ಮ ಊರಿಂದ ಕಾಲ್ನಡಿಗೆ ಜಾಥಾ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಮಕ್ಕಳ ಸಮೇತ ನಿಮ್ಮ ಕುಟುಂಬ ಸಮೇತ ನೀವೆಲ್ಲ ಕೂಡ ಪಾತ್ರೆಗಳೆತ್ಕೊಂಡು ಅಲ್ಲಿಂದನೇ ತಲೆ ಮೇಲೆ ಪಾತ್ರೆ ಇಟ್ಕೊಂಡು ಬುತ್ತಿ ಇಟ್ಕೊಂಡು ಫಾರೆಸ್ಟ್ ಆಫೀಸರ್ಗೂ ಕಾಲ್ನಡಿಗೆ ಜಾಥಾ ಬರಬೇಕಾಗ್ತದೆ. ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಪ್ರಮುಖರಾದ ಸಂಚಾಲಕ ಸಿಜೆ ಗಂಗಪ್ಪ, ಸಂಘಟನಾ ಸಂಚಾಲಕ ವೆಂಕಟರಮಣ, ಎನ್ಎ ವೆಂಕಟೇಶ್, ಶ್ರೀರಂಗಪ್ಪ ಹಾಗೂ ತಾಲೂಕು ಸಂಚಾಲಕ ಎನ್ ಪರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭಾರತ ಚುನಾವಣಾ ಆಯೋಗ ನುಸುಳುಕೋರರನ್ನು ಪತ್ತೆ ಹಚ್ಚುತ್ತಿಲ್ಲ. ಅದರ ಬದಲಿಗೆ ಬಿಜೆಪಿ ತನ್ನ ವಿರೋಧ ಪಕ್ಷಗಳ ಹಿಡಿತ ಹೆಚ್ಚಾಗಿರುವ ರಾಜ್ಯ ಮತ್ತು ವಿರೋಧ ಪಕ್ಷಗಳ ಹೆಚ್ಚು ಮತ ನೀಡುತ್ತಿರುವ ಸಮುದಾಯಗಳಿಗೆ ಮತದಾನದ ಹಕ್ಕು ಮೊಟಕುಗೊಳಿಸುವ 2ನೇ ದರ್ಜೆಯ ವರ್ಗವನ್ನು ಸೃಷ್ಟಿಸುವ ಅಜೆಂಡಾ ಇಟ್ಟುಕೊಂಡಿದೆ. ಅದು ಶರಣ ಸೂಫಿ ಸಂತರ ಬೀಡು ಕರ್ನಾಟಕದಲ್ಲಿ ನಡೆಯುವುದಿಲ್ಲ. ಇಂದಿನಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಜಾಗೃತಿ ಜಾಥಾ ಪ್ರಾರಂಭವಾಗಿ ಜೂನ್ 20ರಂದು ಬೆಂಗಳೂರಲ್ಲಿ ಬೃಹತ್ ಪ್ರತಿರೋಧ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ಮೊಹಮ್ಮದ್ ನೂರುಲ್ಲಾ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಎದ್ದೇಳು ಕರ್ನಾಟಕ ಸಂಘಟನೆ ಎಸ್ಐಆರ್ ವಿರೋಧಿಸಿ ನಡೆಸುವ ಜಾಗೃತಿ ಜಾಥಾದ ಬಗ್ಗೆ ಮಾಹಿತಿ ನೀಡಿದರು. ಸಂಘಟನೆ ಮುಖಂಡ ಮೊಹಮ್ಮದ್ ನೂರುಲ್ಲಾ ಮಾತನಾಡಿ, ರಾಜ್ಯದ 5 ಭಾಗಗಳಿಂದ ಜಾಗೃತಿ ಜಾಥಾ ಪ್ರಾರಂಭವಾಗಲಿದೆ. ಜಾಥಾದಲ್ಲಿ ಕಲಾವಿದರು, ಸಾಹಿತಿಗಳು, ಬುದ್ಧಿಜೀವಿಗಳು ಜಾಗೃತಿ ಮೂಡಿಸುತ್ತಾ ಸಾಗುತ್ತಾರೆ. ತುಮಕೂರಿನಿಂದ ಹೊರಡುವ ಮಾರ್ಗದ ಸಂಖ್ಯೆ 4ನೇ ಜಾಥಾ ಇದೇ ತಿಂಗಳು 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಆಗಮಿಸಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಜನರನ್ನ ಎಬ್ಬಿಸುವ ಕೆಲಸ ಮಾಡಲಿದೆ.
ಜಿಲ್ಲೆಯ ನಾಗರಿಕರು ಸಮೀಕ್ಷೆ ವೇಳೆಗೆ ಅವರಿಗೆ ಸಲ್ಲಿಸಬೇಕಾದ ದಾಖಲೆಗಳು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಡಿಲೀಟ್ ಆಗುವ ಸಾಧ್ಯತೆ ಬಗ್ಗೆ ಎಚ್ಚರಗೊಳ್ಳಿ ಎಂದು ಕರೆ ನೀಡಿದರು. ಹೋರಾಟದ ಇನ್ನೊಂದು ಭಾಗವಾಗಿ ಎದ್ದೇಳು ಕರ್ನಾಟಕ ಸಂಘಟನೆ ವತಿಯಿಂದ ಜೂನ್ 13ನೇ ತಾರೀಕಿಂದ ಜೂನ್ 18ನೇ ತಾರೀಕುವರೆಗೆ ಇಡೀ ಒಂದು ರಾಜ್ಯದಲ್ಲಿ 5 ಮಾರ್ಗಗಳಲ್ಲಿ ಜನಜಾಗೃತಿ ಜಾಥಾ ಅಭಿಯಾನ ಅನ್ನುವಂಥದ್ದು ನಡೀತಾ ಇದೆ. ಮತ್ತು 4ನೇ ಮಾರ್ಗ ಬಂದ್ಬಿಟ್ಟು ತುಮಕೂರಿಂದ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ, ಇದು 4ನೇ ಮಾರ್ಗ ಆಗಿರುತ್ತೆ. 20ನೇ ತಾರೀಕು ಇಡೀ ಒಂದು ಕರ್ನಾಟಕದ ಪ್ರಾತಿನಿಧ್ಯ ಅನ್ನುವಂಥದ್ದು ಬೆಂಗಳೂರಲ್ಲಿ ಆಯೋಜನೆಗೊಂಡು ಅಲ್ಲಿ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಬೃಹತ್ ಮಟ್ಟದಲ್ಲಿ ನಡೀತದೆ. ಈ ವೇಳೆ ಸಂಚಾಲಕ ಶಮೀರ್, ಜೀವಿಕಾ ನಾರಾಯಣಸ್ವಾಮಿ, ಸೌಭಾಗ್ಯಮ್ಮ, ನಾರಾಯಣಮ್ಮ, ಶ್ರೀನಿವಾಸ್, ಬಾಲಪ್ಪ ಇತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ವಿವಿಧ ಕೈಗಾರಿಕಾ ಯೋಜನೆಗಳಿಗಾಗಿ ಭೂ ಸ್ವಾಧೀನ ಪಡಿಸಿಕೊಳ್ಳಲಾದ ಜಮೀನುಗಳ ರೈತರಿಗೆ ಹಾಗೂ ಮರಗಳ ನಷ್ಟಕ್ಕೆ ಸಂಬಂಧಿಸಿದಂತೆ ಒಟ್ಟು 30 ಕೋಟಿ ರೂಪಾಯಿ ಮೊತ್ತದ ಪರಿಹಾರಧನ ಚೆಕ್ಗಳನ್ನು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ವಿತರಣೆ ಮಾಡಿ ಶುಭ ಹಾರೈಸಿದರು. 7,80,803 ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಪಾಲ್ಗೊಂಡು ಸಂತ್ರಸ್ತ ರೈತರಿಗೆ ಅಧಿಕೃತವಾಗಿ ಚೆಕ್ಗಳನ್ನು ಹಸ್ತಾಂತರಿಸಿದರು. ಈ ಯೋಜನೆಯಡಿ ತಾಲೂಕಿನ ಒಟ್ಟು 69 ಅರ್ಹ ಫಲಾನುಭವಿ ರೈತರನ್ನ ಗುರುತಿಸಿ ಅವರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ಪರಿಹಾರದ ಮೊತ್ತವನ್ನು ವಿತರಿಸಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಭೂಮಿ ಕಳೆದುಕೊಂಡ ರೈತರ ಹಿತರಕ್ಷಣೆ ಮತ್ತು ಸೂಕ್ತ ಪರಿಹಾರ ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ದಯವಿಟ್ಟು ಅದರ ಮಾಹಿತಿ ಕೊಡಿ. ನಾವು ಅಲ್ಲಿ ಕೈಗಾರಿಕೆಗಳಿಗೆ ಎಲ್ಲೆಲ್ಲಿ ಅವರ ವಿದ್ಯಾರ್ಥಿಗಳ ಅನುಕೂಲವಾಗಿ ಏನು ಅವ್ರಿಗೆ ಉದ್ಯೋಗ ಕೊಡ್ಸಕ್ಕಾಗತ್ತೆ ಅದನ್ನ ಈ ಇಲಾಖೆ ಮುಖಾಂತರ ಮಾಡಿಸ್ಕೊಡ್ತೀವಿ. ನೀವಾಗಿ ಅವ್ರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಲ್ಬೇಡಿ. ದಯವಿಟ್ಟು ಅದನ್ನ ಕೆಲಸ ಮಾಡಬೇಡಿ. ನೀವು ನಮಗೆ ಮಾಹಿತಿ ಕೊಡಿ. ನಾವು ಅಧಿಕಾರಿಗಳ ಮುಖಾಂತರ ಅವರಿಗೆ ವಿದ್ಯಾರ್ಥಿಗಳ ಅನುಗುಣವಾಗಿ ಅಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಕೆಲಸಗಳು ಕೊಡ್ಸಿ. ಯಾಕಂದ್ರೆ ಕೈಗಾರಿಕೆಗಳ ಸಂಖ್ಯೆ ಕಮ್ಮಿ ಇದೆ. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ದೀರ್ಘಕಾಲ ಆಳ್ವಿಕೆ ನೀಡಿದ ಪ್ರಧಾನಿಗಳ ಪೈಕಿ ನರೇಂದ್ರ ಮೋದಿ ಭಿನ್ನ ಆಡಳಿತ ನೀಡಿ ವಿಶ್ವಗುರು ಎನಿಸಿಕೊಂಡಿದ್ದಾರೆ. ನೆಹರುಗಿಂತ ಹೆಚ್ಚಿನ ದಿನಗಳು ಅಂದ್ರೆ 3 ಅವಧಿಗೆ ಪ್ರಧಾನ ಮಂತ್ರಿಯಾಗಿ ಹಲವು ಸಂದಿಗ್ಧ ಪರಿಸ್ಥಿತಿಗಳನ್ನು ಅಚ್ಚುಕಟ್ಟಾಗಿ ನಿವಾರಿಸಿದ್ದಾರೆ. ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಸೌಲಭ್ಯ ತಲುಪಿಸಿದ ಧೀಮಂತ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಅವರಂತ ಪ್ರಧಾನಿಯನ್ನ ಪಡೆದ ನಮ್ಮ ದೇಶ ವಿಕಸಿತ ಭಾರತ ಆಗುವುದರಲ್ಲಿ ಅನುಮಾನವೇ ಬೇಡ ಎಂದು ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿ ದೀರ್ಘಕಾಲ ಆಳ್ವಿಕೆ ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಭಿನ್ನ ಹಾಗೂ ಪ್ರಭಾವಿ ಪ್ರಧಾನಿ ಎನಿಸಿಕೊಂಡಿದ್ದಾರೆ. ಅವರು ದೇಶವನ್ನ ವಿಶ್ವಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಬಡತನ ನಿರ್ಮೂಲನೆ, ಆರ್ಥಿಕ ಅಭಿವೃದ್ಧಿಯೇ ಅವರ ಧ್ಯೇಯವಾಗಿದ್ದು, ನೆಹರೂರವರಿಗಿಂತ ಉತ್ತಮ ಆಡಳಿತ ನೀಡಿ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಸೌಲಭ್ಯಗಳು ತಲುಪುವಂತೆ ಮಾಡಿದ್ದಾರೆ ಎಂದರು. ವಿಶೇಷ ಸಂದರ್ಭ, ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿದೆ. ಇದೇ ತಿಂಗಳ 10ನೇ ತಾರೀಕಿಗೆ 4,399ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಇದೊಂದು ವಿಶೇಷ ಯಾಕೆ ಅಂತಂದರೆ, ಒಬ್ಬ ಚುನಾಯಿತ ಪ್ರಧಾನಮಂತ್ರಿ ದೀರ್ಘಕಾಲ ತನ್ನ ಆಡಳಿತವನ್ನು ನಡೆಸ್ತಾ ಇರುವಂಥ ಸುಸಂದರ್ಭ. ದೀರ್ಘಾವಧಿ ಸೇವೆ ಸಲ್ಲಿಸುತ್ತಿರುವ ಚುನಾಯಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅನ್ನುವಂಥ ಒಂದು ವಿಶೇಷ ಸಂದರ್ಭಕ್ಕೆ ಈ ಸರ್ಕಾರ ಬಂದಿದೆ. ಹಿಂದೆನೂ ಕೂಡ ಇದೇ ಒಂದು ಸಂದರ್ಭ ನಮಗೆ ನೆನಪಾಗುತ್ತೆ. ಆಗ ಜವಾಹರ್ಲಾಲ್ ನೆಹರು ಅವರು ದೀರ್ಘಾವಧಿ ಪ್ರಧಾನಮಂತ್ರಿಗಳಾಗಿ ಕಾಲಘಟ್ಟದಲ್ಲಿ ಭಾರತದ ಇತಿಹಾಸದಲ್ಲಿ ಸೇರಿದ್ದಾರೆ. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಮಾತನಾಡಿ,
ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ನಮ್ಮ ಪಕ್ಷ ಹೋರಾಟ ಮಾಡುತ್ತಿದೆ. ಕೈಗಾರಿಕೆ ಹೆಸರಿನಲ್ಲಿ ರೈತರ ಕೃಷಿ ಭೂಮಿಗಳನ್ನ ಕಸಿದು ರೈತರ ಬೆನ್ನ ಮೇಲೆ ಒಡೆಯುತ್ತಿರುವ ಸರ್ಕಾರ ಸಚಿವರುಗಳ ವಿರುದ್ಧ ನಮ್ಮ ಧ್ವನಿ ಮೊಳಗುತ್ತದೆ. ಆ ನಿಟ್ಟಿನಲ್ಲಿ ಹೋರಾಟಗಳು ಸಾಗ್ತಿವೆ. ಕಾಂಗ್ರೆಸ್ ಪಕ್ಷದ ದುರಾಡಳಿತವೇ 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದು ಭವಿಷ್ಯ ನುಡಿದ್ರು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಯಾರೂ ಎತ್ತಿಡ್ತಾ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಜಿಲ್ಲೆಯಲ್ಲೇ ಫಲವತ್ತಾದ ಭೂಮಿ ಇದೆ. ಆ ಭೂಮಿಗೆ ಬೇಕಾಗಿರ್ತಕ್ಕಂಥ ನೀರು, ಆ ನೀರನ್ನ ನಾವು ತಗೊಂಬರೋದಕ್ಕೆ ನಾವು ಯಶಸ್ವಿ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥದ್ದು ಒಗ್ಗಟ್ಟಿಲ್ಲ. ನಾವು ರಾಜಕಾರಣ ಮಾಡುವಾಗ ಒಬ್ಬರ ಮೇಲೆ ಒಬ್ಬರು ರಾಜಕಾರಣ ಮಾಡಿಕೊಂಡು ಒಬ್ಬರನ್ನೊಬ್ಬನ ತುಳಿಯೋ ಕೆಲಸ ಮಾಡಿಕೊಂಡು ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಮಕ್ಕಳು ಇವತ್ತು ಬೀದಿ ಪಾಲಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಸಿಕಲ್ ಆನಂದ್ ಗೌಡ, ಮಧುಸೂದನ್, ಲಕ್ಷ್ಮೀನಾರಾಯಣ ಗುಪ್ತಾ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಪಟ್ಟಣದ ಬಹುದಿನಗಳ ಬೇಡಿಕೆಯಾಗಿದ್ದ ಸೇತುವೆ ಮರು ನಿರ್ಮಾಣ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಇದೇ ವೇಳೆ ದೆಹಲಿ ಭೇಟಿಯ ಬಗ್ಗೆಯೂ ಮಾತನಾಡಿದ ಅವರು ತಮಗೆ ಸಚಿವ ಸ್ಥಾನ ಸಿಗುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಅಭಿವೃದ್ಧಿಯ ಪರ್ವ ಮುಂದುವರೆದಿದೆ. ಬಾಗೇಪಲ್ಲಿ, ಗುಡಿಬಂಡೆ, ಹಲಗೂರು ರಾಜ್ಯ ಹೆದ್ದಾರಿ 94ರ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳ ಸೌಕರ್ಯ ಅಭಿವೃದ್ಧಿಯ ಯೋಜನೆಯಡಿ 1 ಕೋಟಿ ರೂಪಾಯಿ ವೆಚ್ಚದ ಮೋರಿ ಮತ್ತು ರಕ್ಷಣಾ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ರಸ್ತೆ ಅಗಲೀಕರಣದ ವೇಳೆ ಅನುದಾನ ಕೊರತೆಯಿಂದ ಬಾಕಿ ಉಳಿದಿದ್ದ ಈ ಕಾಮಗಾರಿಗೆ ಈಗ ಚಾಲನೆ ನೀಡಲಾಗಿದ್ದು, ಗುತ್ತಿಗೆದಾರರಿಗೆ 4 ತಿಂಗಳ ಗಡುವು ನೀಡಲಾಗಿದೆ. ಸಂಚಾರಕ್ಕೆ ತೊಂದರೆಯಾಗದಂತೆ ಕೆಲಸ ಮುಗಿಸಲು ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದ ಅವರು, ತಾಲೂಕಿನ ಬಾಕಿ ಉಳಿದಿರುವ ಗ್ರಾಮಗಳಲ್ಲಿ ಶೀಘ್ರವೇ ಜನಸ್ಪಂದನ ನಡೆಸಿ ಜನರ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಹೇಳಿದರು. ಈ ದಿನ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಮಸೀದಿ ಹತ್ರ ಒಂದು ಮೋರಿ ಮಾಡಿ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು. ರಸ್ತೆ ಮಾಡುವಾಗಲೇ ಅನುದಾನದ ಕೊರತೆಯಿಂದಾಗಿ ಆ ಮೋರಿ ಹಂಗೆ ಬಿಟ್ಟಿದ್ವಿ. ಈಗ ಮೊನ್ನೆ SSDBಯಲ್ಲಿ ಬಂದ ಹಣದಲ್ಲಿ 1 ಕೋಟಿ ರೂಪಾಯಿನ ಇವತ್ತು ಆ ಕಾಮಗಾರಿಗೆ ಹಾಕಿ ಎಂಟೈರ್ ಆ ಮೋರಿ ಮಾಡುವಂಥ ಕೆಲಸಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಇನ್ನು ಈ ನೆಕ್ಸ್ಟ್ ವೀಕಲ್ಲಿ ನಾವು ಇನ್ನೊಂದು ಪಂಚಾಯತಿ ಜನಸ್ಪಂದನ ಹಮ್ಮಿಕೊಳ್ತಾ ಇದ್ವಿ. ನನ್ನ ಉದ್ದೇಶ ಆಲ್ಮೋಸ್ಟ್ ಇನ್ನೆರಡು ಪಂಚಾಯತಿ, ಎಲ್ಲ ಪಂಚಾಯತ್ ಜನಸ್ಪಂದನ. ನನ್ನ ಏಮು, ನನ್ನ ಉದ್ದೇಶ, ನನಗೇನಿದ್ದು ಜನಸ್ಪಂದನ ಮಾಡಬೇಕು, ಬಡವರ ಕಷ್ಟಗಳು ಕೇಳಬೇಕು, ಅದನ್ನು ಸರ್ಕಾರದ ಸೌಲಭ್ಯ ಕೊಡಿಸ್ಬೇಕಾದ್ರೆ ನನ್ನ ಕರ್ತವ್ಯ. ನಾ ಈಗ 1 ಕೋಟಿ ರೂಪಾಯಿ ಅನುದಾನ, 6 ತಿಂಗಳು ಕಾಲಾವಕಾಶ ಇದೆ ಗುತ್ತಿಗೆದಾರನಿಗೆ. ಅವ್ನು 3 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ನಮ್ಮ ಮಾತು ಕೊಟ್ಟಿದ್ದಾನೆ. ಯಾಕಂದರೆ ಇದು ಹೆವಿ ಟ್ರಾಫಿಕ್ ಇರುವಂಥ ಜಾಗ, ಜಾಸ್ತಿ ದಿವಸ ಕೆಲಸ ಮಾಡ್ತಾಯಿದ್ದರೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೀನಿ. ಮ್ಯಾಕ್ಸಿಮಮ್ 4 ಮಂತ್ಸಲ್ಲಿ ನಾನು ಈ ಕಾಮಗಾರಿ ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ಸ್ಥಾನಕ್ಕಾಗಿ ನಡೆಯುತ್ತಿರುವ ಲಾಬಿಯ ಬಗ್ಗೆ ಶಾಸಕರು ಮುಕ್ತವಾಗಿ ಮಾತನಾಡಿದ್ರು. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿದ್ದ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೆಸಿ ವೇಣುಗೋಪಾಲ್ ರವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದ ಅವರು, ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಸಚಿವ ಸ್ಥಾನ ಸಿಕ್ಕಿಲ್ಲ. ನಾನು ಸೀನಿಯರ್ ಆಗಿರುವುದರಿಂದ 2ನೇ ಪಟ್ಟಿಯಲ್ಲಿ ಅವಕಾಶ ನೀಡುವಂತೆ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದು 2ನೇ ಪಟ್ಟಿಯಲ್ಲಿ ಪರಿಗಣಿಸುತ್ತೇವೆ ಎಂದು ನಾಯಕರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಪಡಿಪಾಟ್ಲೇನಿಲ್ಲ. ನಾನು ಡೆಲ್ಲಿಗೆ ಹೋಗಿದ್ದೆ ಮೊನ್ನೆ. ನಮ್ಮ AICC ಹೈಕಮಾಂಡ್ನ ಭೇಟಿ ಮಾಡಿದ್ದೀನಿ. ನಾನು ಮನವಿ ಸಲ್ಲಿಸಿದ್ದೀನಿ. ನಾನು ಸೀನಿಯರ್ ಇದ್ದೀನಿ ಆ ಭಾಗದಲ್ಲಿ. ಈ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇಂಡಿಪೆಂಡೆನ್ಸ್ ಆಗಿ ಬಂದಾಗಲಿಂದ ಒಂದು ಸಲನೂ ಸಚಿವ ಸ್ಥಾನ ಸಿಕ್ಕಿಲ್ಲ. ದಯವಿಟ್ಟು ಮೊದಲು ಸರ್ಕಾರ ಬಂದಾಗ ಸುಧಾಕರ್ನ ಮಾಡುವಾಗ ಸೆಕೆಂಡ್ ರೀಶಫಲ್ ಮಾಡಿದಾಗ ತಮ್ಮನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀರಿ. ಆ ಮಾತು ಪ್ರಕಾರ ನನಗೆ ಅವಕಾಶ ಕೊಡಬೇಕು ಅಂತ ನಾನು ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲು ಮತ್ತು ನಮ್ಮ DK ಶಿವಕುಮಾರು, ಹರಿಪ್ರಸಾದ್ ಎಲ್ಲ ಹೈಕಮಾಂಡ್ ಜೊತೆ ಒಂದು 2 ದಿವಸ ಡೆಲ್ಲಿಯಲ್ಲೇ ಇದ್ದು ಎಲ್ಲರನ್ನೂ ಭೇಟಿ ಮಾಡಿ ಮನವಿ ಸಲ್ಲಿಸಿಬಿಟ್ಟು ಬಂದಿದ್ದೀನಪ್ಪ. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಸದಸ್ಯರಾದ ಇಸ್ಮಾಯಿಲ್ ಆಜಾದ್, ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.
ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿ ಇರುವವರ ಪಟ್ಟಿಯನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿಸುತ್ತಿದ್ದು, ಟ್ರೋಲ್ ಮಾಡುವವರ ಮೇಲೆ ಕೇಸ್ಗಳನ್ನ ಹಾಕಿ ಎಂದು ಹೇಳ್ತಿದ್ದಾರೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲಿ ನಿಮಗೆ ತಾಕತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರೇ, ನಿನ್ನೆ ಪತ್ರ ಬರ್ತಿದ್ದೀನಿ ನಾನು. ಕೋಲಾರ ಹೊರವಲಯದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಟ್ರೋಲ್ ಮಾಡುವವರನ್ನ ಬಂಧಿಸಿ ಎಂದು ಹೇಳಿದ ಗೃಹ ಸಚಿವರಿಗೆ ಕಾರವಾಗಿ ಪತ್ರ ಬರೆದಿದ್ದೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗೃಹ ಸಚಿವರಿಗೆ ತಾಕತ್ತಿದ್ರೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವುದನ್ನ ಬಿಡಿ, ನ್ಯಾಯ ಇರುವುದು ಸರ್ವರನ್ನ ಶಿಕ್ಷಿಸಲು. ನೀವೇನ್ ಮಾಡ್ತಿದ್ದೀರಿ? ಮಲ್ಲಿಕಾರ್ಜುನ ಖರ್ಗೆ ಹುಟ್ಟುವ ಮೊದಲೇ ಆರ್ಎಸ್ಎಸ್ ಹುಟ್ಟಿದೆ. ಪ್ರಿಯಾಂಕಾ ಖರ್ಗೆಯವರಲ್ಲ, ಇವರಪ್ಪ ಹುಟ್ಟುವ ಮೊದಲೇ ಹುಟ್ಟಿದ್ದು ಸ್ವಯಂ ಸೇವಾ ಸಂಘ, ಸ್ವ ಇಚ್ಛೆಯಿಂದ ಮಾಡಿರುವ ಸಂಘ ಅಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲಾಮಗಿರಿಯಿಂದ ಬೆಳೆದಿರುವುದು. ಸ್ವಯಂ ಸೇವಕರು ಭಾರತ ಮಾತೆ ಕಾಲಿಡಿಯುತ್ತಾರೆ, ಆದರೆ ಇವರು ಸೋನಿಯಾ ಗಾಂಧಿ ಕಾಲು ಹಿಡಿಯುತ್ತಾರೆ ಎಂದು ಖರ್ಗೆ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಲ್ಲಿ ನಿಮಗೆ ತಾಕತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ ಹೋಮ್ ಮಿನಿಸ್ಟರ್ ಆಗಲಿಕ್ಕೆ ನಿಮಗೆ ಆ ಗಟ್ಸ್ ಇದೆ ಅಂತಂದ್ರೆ RSS ಬಗ್ಗೆ ಮಾತಾಡೋದು ಬಿಡಿ, ಮೊದಲು ಇದನ್ನ ಮಾಡಿ. ಮೊದಲು ನಿಮ್ಗೇನಾದ್ರೂ ತಾಕತ್ತಿದ್ರೆ ಆ ಶಾಸಕನನ್ನ ಜೈಲಿಗೆ ಕಳಿಸಿ, ಆಮೇಲೆ ಬೇರೆಯವ್ರ ಮೇಲೆ ಕೇಸ್ಗಳಾಕಿ. ಬರೀ ನಿಮ್ಮನ್ನ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ಲಿಕ್ಕಲ್ಲ ಒಂದ್ ಮಂತ್ರಿ ಮಾಡೋದು. ನ್ಯಾಯ ಇರ್ತಕ್ಕಂಥದ್ದು, ಸಂವಿಧಾನ ಇರ್ತಕ್ಕಂಥದ್ದು, ಸರ್ವರಿಗೂ ನ್ಯಾಯ ಕೊಡಬೇಕು, ಸರ್ವರನ್ನು ಶಿಕ್ಷಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಟೀಕಿಸಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕುರಿತು ನಿಮ್ಮ ಅವಿವೇಕತನ ಪ್ರದರ್ಶನ ಮಾಡಬೇಡಿ. ನೆಹರು ಮೊದಲ ಪ್ರಧಾನಮಂತ್ರಿಯಾದಾಗ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ, ಸಂವಿಧಾನವಿರಲಿಲ್ಲ. ಬ್ರಿಟಿಷರ ಪ್ರೀತಿಯಿಂದ ನೆಹರು 4398 ದಿನಗಳ ಕಾಲ ನೆಹರು ಅವರು ಪ್ರಧಾನಿಯಾಗಿದ್ರು. ಆ ದಾಖಲೆಯನ್ನು ಸಂವಿಧಾನಾತ್ಮಕವಾಗಿ ನಡೆದ ಚುನಾವಣೆಯಲ್ಲಿ ಗೆದ್ದು ದಾಖಲೆಯನ್ನ ಮೋದಿ ಅವರು ಮುರಿದಿದ್ದಾರೆ ಎಂದು ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಛಲಪತಿ, ಪ್ರಧಾನ ಕಾರ್ಯದರ್ಶಿ ಬಿವಿ ಮಹೇಶ್, ಉಪಾಧ್ಯಕ್ಷ ವಿಜಯ್ ಕುಮಾರ್, ಮುಖಂಡರಾದ ಚಂದ್ರು, ತೇಜಸ್, ಸಾಮ, ಅನಿಲ್ ಬಾಬು, ಕಪಾಲಿ ಶಂಕರ್, ಅರುಣಮ್ಮ, ಕೆಂಬೋಡಿ ನಾರಾಯಣಸ್ವಾಮಿ ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚೆನ್ನೈ ಎಕ್ಸ್ಪ್ರೆಸ್ ವೇ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಕೆಜಿಎಫ್ ತಾಲೂಕಿನ ಸುಂದರಪಾಳ್ಯ ಬಳಿ ಸ್ಥಳೀಯ ರೈತರು ಟೋಲ್ ವಿರುದ್ಧ ಸಮರ ಸಾರಿದ್ದಾರೆ. ಟೋಲ್ ಕಟ್ಟದಿದ್ರೆ ಎತ್ತಿನ ಗಾಡಿಗಳಿಗೂ ದಾರಿ ಇಲ್ಲ ಎಂಬ ಅಧಿಕಾರಿಗಳ ಧೋರಣೆಗೆ ರೈತರು ಕೆಂಡಾಮಂಡಲರಾಗಿದ್ದಾರೆ. ನೂರಾರು ರೈತರು ಇಂದು ಎತ್ತಿನ ಗಾಡಿಗಳ ಸಮೇತ ರಸ್ತೆಗೆ ಇಳಿದು ಆಕ್ರೋಶ ಹೊರಹಾಕಿದ್ದಾರೆ. ಇದು ಕೆಜಿಎಫ್ ತಾಲೂಕಿನ ಸುಂದರಪಾಳ್ಯದ ಚಿತ್ರಣ. ಇಲ್ಲಿನ ನೂತನ ಚೆನ್ನೈ ಎಕ್ಸ್ಪ್ರೆಸ್ ವೇ ಕಾರಿಡಾರ್ನಲ್ಲಿ ಸ್ಥಳೀಯ ರೈತರ ಸಹನೆ ಕಟ್ಟಿಯೊಡ್ತಿದೆ. ಪ್ರತಿನಿತ್ಯ ಜಮೀನಿಗೆ ಹೋಗುವ ಎತ್ತಿನ ಗಾಡಿಗಳಿಗೂ ಟೋಲ್ ವಸೂಲಿ ಮಾಡಲಾಗ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇದರಿಂದ ರೊಚ್ಚಿಗೆದ್ದ 100ಕ್ಕೂ ಹೆಚ್ಚು ರೈತರು ಇಂದು ಎತ್ತಿನ ಗಾಡಿಗಳ ಸಮೇತ ಬಂದು ಟೋಲ್ ಪ್ಲಾಜಾವನ್ನ ಮುತ್ತಿಗೆ ಹಾಕಿದ್ರು. ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲಿ ಎತ್ತಿನ ಗಾಡಿ ಅಥವಾ ಟ್ರ್ಯಾಕ್ಟರ್ಗಳು ಹೋಗಲು ಸರಿಯಾದ ಸರ್ವಿಸ್ ರಸ್ತೆಯ ವ್ಯವಸ್ಥೆಯೇ ಇಲ್ಲ. ನಿತ್ಯ ಓಡಾಡುವ ಸ್ಥಳೀಯರಿಗೂ ಹಣ ಕೇಳುತ್ತಿರುವುದು ಅನ್ಯಾಯ ಎಂದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಎಚ್ಚೆತ್ತ ಟೋಲ್ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ರು. ರೈತರ ಮನವಿಯನ್ನ ಆಲಿಸಿದ ಅಧಿಕಾರಿಗಳು ಸ್ಥಳೀಯರಿಗೆ ಉಂಟಾಗಿರುವ ತೊಂದರೆಯನ್ನ ಗಮನಿಸಿದ್ದೇವೆ, ಶೀಘ್ರದಲ್ಲೇ ಈ ಬಗ್ಗೆ ಉನ್ನತ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆಯನ್ನ ಬಗೆಹರಿಸಲಾಗುವುದು ಎಂಬ ಭರವಸೆ ನೀಡಿದ್ರು. ಅಲ್ಲಿಯವರೆಗೆ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದ್ರು. ಒಟ್ಟಿನಲ್ಲಿ ಅನ್ನದಾತರು ರಸ್ತೆಗಿಳಿದು ತಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದಾರೆ. ಅಧಿಕಾರಿಗಳು ನೀಡಿದ ಭರವಸೆ ಕೇವಲ ಮಾತಿಗೆ ಸೀಮಿತವಾಗುತ್ತಾ ಅಥವಾ ನಿಜಕ್ಕೂ ರೈತರಿಗೆ ಟೋಲ್ನಿಂದ ಮುಕ್ತಿ ಸಿಗುತ್ತಾ ಎಂಬುದನ್ನ ಕಾದು ನೋಡಬೇಕು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಡೆಯುತ್ತಿರುವ ಎಸ್ಐಆರ್ ಆಂದೋಲನದ ಅಂಗವಾಗಿ BLA 1 ಮತ್ತು BLA 2 ಸಮೀಕ್ಷಾ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಎಂದು ದೇವನಹಳ್ಳಿ ಬಿಜೆಪಿ ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಕುಂದಾಣ ಶಕ್ತಿ ಕೇಂದ್ರದ ಸಾದಹಳ್ಳಿ ಗ್ರಾಮದ ಬಿಜೆಪಿ ಮುಖಂಡ ಸಾದಹಳ್ಳಿ ದಾಸ್ ಅವರ ನಿವಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಐಆರ್ ಮತದಾರರ ಪಟ್ಟಿ ಸಮೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅಂಬರೀಶ್ ಗೌಡ, 2028ರ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸುವ ನಿಟ್ಟಿನಲ್ಲಿ ಪಕ್ಷ ಸಂಘಟನೆಯೊಂದಿಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಪ್ರತಿ ಬೂತ್ಗೆ ಭೇಟಿ ನೀಡಿ ಎಸ್ಐಆರ್ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ವಿಜಯಪುರ ಹೋಬಳಿಯಲ್ಲಿ ಈಗಾಗಲೇ
30 ಬೂತ್ಗಳ ಸಮೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ದೇವನಹಳ್ಳಿಯ ಪ್ರತಿ ಬೂತ್ ಮಟ್ಟದ ಸಮೀಕ್ಷಾ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ನಮಗೆ ಬಹಳಷ್ಟು ಅಕ್ರಮ ವಲಸಿಗರ ಅವಳಿದೆ. ಹಾಗಾಗಿ SIR ಅನ್ನೋದು ಇವತ್ತು ನಾವು ಏನು ರೈತರು ಕಳೆ ತೆಗಿತೀರಿ ಆ ಥರ ತೆಗೆದ್ರೆ ಮಾತ್ರ ನಮಗೆ ಒಳ್ಳೆ ಬೆಳೆ ಬರ್ತೈತಿ. SIR ಅನ್ನೋದು ಇಡೀ ಕರ್ನಾಟಕದಲ್ಲಿ ಬಹಳ ಸೀರಿಯಸ್ ಆಗಿ ತಗೊಂಡು ಇವತ್ತು ಮಾಡ್ತಾ ಇದ್ದಾರೆ. ನಾವು ಕೂಡ ಇದುವರೆಗೂ PLA2ಗಳನ್ನ 2 ಕಾರ್ಯಾಗಾರ ಮಾಡಿದೀವಿ. ಒಂದು ಕಾರ್ಯಾಗಾರದಲ್ಲಿ ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಂದೀಶ್ ರೆಡ್ಡಿ ಅವರು, MP ಅವರು, ಜಗದೀಶ್ ಹಿರೇಮನಿ ಅವರು, ಎಲ್ಲರೂ ಆದಿಯಾಗಿ ಒಂದು ಕಾರ್ಯಾಗಾರನ ಮಾಡಿದ್ವಿ. ಅದಾದ ನಂತರ 2002 ಮತದಾರ ಪಟ್ಟಿ 2025 ಮತದಾರ ಪಟ್ಟಿ ಅವ್ರಿಗೊಂದು ಬುಕ್ಕು ಪೆನ್ನು ಎಲ್ಲ ಕೊಟ್ಟು ಕಾರಣಿ ಕ್ರಾಸಲ್ಲಿ ಮೌಂಟಿವ್ ರೆಸಾರ್ಟ್ ಅಲ್ಲಿ ಅದರದೇ ಆದಂತ ಒಂದು ಸೆಷನ್ ಮಾಡಿ ಎಲ್ಲರಿಗೂ ಕೂಡ ನಾವು ಏನು ಕಾರ್ಯಕ್ರಮ ಮಾಡಬೇಕು, ಯಾವ ತರ BLAO ಏನ್ ಮಾಡಬೇಕು, BLA ಏನ್ ಕೆಲಸ ಮಾಡ್ತಾರೆ, BLAO ನಾವೇನ್ BLAO ಏನ್ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತು ಅವರ ಇಬ್ಬರ ಜೊತೆಯಲ್ಲಿ ನಾವು ಯಾವ ತರ ಕೆಲಸ ಮಾಡಬೇಕು ಮ್ಯಾಪಿಂಗ್ ಇವಾಗಲೇ ನಡೀತಾ ಇದೆ. 2002 ಮತಪಟ್ಟಿಯಲ್ಲಿ ಏನಿರ್ತೈತೆ ಅದನ್ನು ಮಾತ್ರ ಉಳಿಸ್ಕೊಂಡು ಇನ್ನೆಲ್ಲನೂ ಕೂಡ ಇವತ್ತು ತೆಗೆಯುವಂತ ಕೆಲಸ ಆಗ್ತೈತೆ. ಬೇರೆ ಎಲ್ಲರನ್ನು ಕೂಡ ಮತದಾರನ ಸೇರಿಸಬೇಕಾದ್ರೆ ನಾವೆಲ್ಲ ದಾಖಲಾತಿಗಳನ್ನ ಕೊಡ್ಬೇಕಾಗ್ತೈತೆ. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಅಶ್ವಥ್ ನಾರಾಯಣ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಹಿಂದುಳಿದ ವರ್ಗಗಳ ಅಧ್ಯಕ್ಷ BK ನಾರಾಯಣಸ್ವಾಮಿ, ಮಹಿಳಾ ಅಧ್ಯಕ್ಷ ವಿಜಯ, ಮುಖಂಡರಾದ SM ನಾರಾಯಣಸ್ವಾಮಿ, ಸಾದಹಳ್ಳಿ ದಾಸ್, ಮಂಜು, ಗಿರೀಶ್, ನಾಗೇಶ್, ಮುನಿರಾಜು, ಕುಂದಾಣ ಶಕ್ತಿ ಕೇಂದ್ರದ ಅಧ್ಯಕ್ಷ ಬಸವರಾಜು ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಇದೇ ತಿಂಗಳ 30ರಿಂದ 1 ತಿಂಗಳ ಕಾಲ ನಡೆಯುವ ಮತದಾರರ ವಿಶೇಷ ಪರಿಷ್ಕರಣೆಯನ್ನ ಜೆಡಿಎಸ್ ಪಕ್ಷದಿಂದ ನೇಮಕ ಮಾಡಿರುವ BLA2ಗಳು ಸಮರ್ಪಕವಾಗಿ ಬಳಸಿಕೊಂಡ್ರೆ ಚುನಾವಣೆಗಳಲ್ಲಿ ಮತದಾನವಾಗದೆ ಉಳಿದುಕೊಳ್ಳುವ ಶೇಕಡಾವಾರು ಮತಗಳನ್ನು ತೆಗೆಸಬಹುದು. ಅಲ್ಲದೆ ಫೇಕ್ ದಾಖಲಾತಿಗಳು ನೀಡಿ ಪಟ್ಟಿಗೆ ಸೇರ್ಪಡೆ ಆಗುವವರ ಬಗ್ಗೆ ನಿಗಾ ಇಡಬಹುದು ಎಂದು ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಜಿಲ್ಲೆಯ ಪಕ್ಷದ ಎಲ್ಲ BLAಗಳಿಗೆ ಕರೆ ನೀಡಿದರು. ಇದೇ ತಿಂಗಳ 30ರಿಂದ ವಿಶೇಷ ಮತದಾರರ ಪರಿಷ್ಕರಣೆ ಪ್ರಾರಂಭವಾಗಿ 1 ತಿಂಗಳ ಕಾಲ ನಡೆಯುತ್ತದೆ. ಈ ಸಮೀಕ್ಷೆ ವೇಳೆ ತಮ್ಮ ಸಲಹೆ, ಸೂಚನೆ ಮತ್ತು ದಾಖಲೆಗಳನ್ನು ಒದಗಿಸಲು ಆಯಾ ರಾಜಕೀಯ ಪಕ್ಷಗಳ BLAಗಳ ನೇಮಕಾತಿ ನಡೆಯುತ್ತಿದೆ. ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಬೂತ್ ಲೆವೆಲ್ ಏಜೆಂಟ್ ಅಂದ್ರೆ BLAಗಳ ನೇಮಕಾತಿ ಪಟ್ಟಿ ತಯಾರಿಕೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷ KR ರೆಡ್ಡಿ ಈ ಸಭೆಯಲ್ಲಿ ಪಾಲ್ಗೊಂಡು ಹೆಸರುಗಳು ಅಂತಿಮಗೊಳಿಸಿದ್ರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡ ಸಮರ್ಪಕ SIR ನಿಂದ ರದ್ದುಗೊಂಡ ಮತದಾರರ ಸಂಖ್ಯೆಯಿಂದಾಗಿ ಇತ್ತೀಚೆಗೆ ನಡೆದ ಪಂಚರಾಜ್ಯ ಚುನಾವಣೆಗಳಲ್ಲಿ ಬಂದ ಫಲಿತಾಂಶ ತೋರಿಸಿಕೊಟ್ಟಿದೆ. ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿ ಇದೇ ತಿಂಗಳ 30ರಿಂದ 1 ತಿಂಗಳು ನಡೆಯುವ ಸಮೀಕ್ಷೆ ಸಮರ್ಪಕವಾಗಿ ನಡೆಯಬೇಕು ಅಂದ್ರೆ ರಾಜಕೀಯ ಪಕ್ಷದ BLAಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ದಾಖಲೆಗಳು ಒದಗಿಸುವಾಗ ಗೊತ್ತಾಗದ ಮತದಾರರಿಗೆ ಗೈಡ್ ಮಾಡಬೇಕು. ಸತ್ತು ಹೋಗಿರುವ ಮತದಾರರು, ಊರನ್ನು ಬಿಟ್ಟು ಹೋಗಿರುವ ಮತ್ತು ಫೇಕ್ ದಾಖಲೆಗಳನ್ನು ನೀಡಿ ಪಟ್ಟಿಗೆ ಸೇರಿಸುವವರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಈ ಸಮೀಕ್ಷೆಯನ್ನ ಸಮರ್ಪಕವಾಗಿ ಬಳಸಿಕೊಂಡ್ರೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಾವು ಗೆಲ್ಲಲು ಸಹಕಾರಿ ಆಗುತ್ತದೆ ಎಂದರು. ಇದು ಸಮಗ್ರವಾಗಿ ತನಿಖೆ ಆಗುತ್ತೆ. ವೋಟರ್ ಲಿಸ್ಟ್ನಲ್ಲಿ ಯಾರ್ಯಾರಿಲ್ವೋ ಸುಮ್ಮನೆ ಯಾರು ವೋಟರ್ ಲಿಸ್ಟ್ನಲ್ಲಿ ಮತದಾನ ಪಟ್ಟಿಯಲ್ಲಿ ಸೇರುತ್ತೋ ಅದನ್ನು ತೆಗೆದಿರೋದರಿಂದಲೇ ಇವತ್ತು ಈ ದೇಶದಲ್ಲಿ ನಡೆದಿರತಕ್ಕಂಥ 5 ಪಂಚರಾಜ್ಯಗಳಲ್ಲಿ ರಿಸಲ್ಟ್ ಯಾವ ಥರ ಬಂತು ಅಂತ ಗೊತ್ತಾಯ್ತು. ಅಂದರೆ ವೋಟ್ ಚೋರು ಅಂತ ಏನು ಕಾಂಗ್ರೆಸ್ನಾಗ ಹೇಳ್ತಿದ್ರು, ಇವತ್ತು ಅದು ನಿಜಾಂಶ ಆಗ್ತಾ ಇದೆ. ವೋಟ್ರನ್ನ ಎಲ್ಲೆಲ್ಲಿ ತೆಗಿತಾ ಇದ್ದಾರೋ, ತಮಿಳ್ನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಬಿಹಾರ್ ಇರ್ಬೋದು, ಎಲ್ಲ ಕಡೆ ಈ ಥರ ತೆಗೆದಿದ್ದರಿಂದ ರಿಸಲ್ಟೇ ಬೇರೆ ಬಂತು. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲರಿಗೂ ನಮ್ಮ JDS ಮುಖಂಡರಿಗೆ ಎಲ್ಲರಿಗೂ ತಿಳಿವು ಕೊಡ್ತದೇನೆಂದರೆ ಇದೇ ತಿಂಗಳು ಜೂನ್ 30ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಮುಂದಿನ ತಿಂಗಳು ಜುಲೈ 30ರೊಳಗೆ ಇದರ ಪರಿಷ್ಕರಣೆ ಆಗುತ್ತೆ. ಈ ವೇಳೆ ಮುಖಂಡರಾದ ಶಾಂತಮೂರ್ತಿ, ಯಲವಳ್ಳಿ ಸೊನ್ನೇಗೌಡ, ಲಕ್ಷ್ಮೀ ನರಸಪ್ಪ, ಅನ್ವರ್ ಪಾಷಾ, ಸ್ಟುಡಿಯೋ ಮಂಜುನಾಥ್, ಪುಟ್ಟೇಗೌಡ, ಕಾಂತ, ಶ್ರೀರಾಮಪ್ಪ ಇತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್
ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಹೊರವಲಯದ ಬೋಡ ಬಂಡೇನಹಳ್ಳಿ ಬೈಪಾಸ್ ರಸ್ತೆ ಬಳಿ ಅಪರಿಚಿತ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ. ಕೊರಟಗೆರೆ ಪಟ್ಟಣದ ಹೊರವಲಯದ ಬೋಡ ಬಂಡೇನಹಳ್ಳಿ ಬೈಪಾಸ್ ರಸ್ತೆ ಸಮೀಪ ಮೃತದೇಹ ಪತ್ತೆಯಾಗಿದ್ದು, ಮೃತ ವ್ಯಕ್ತಿಯು ವಿಕಲಚೇತನ ಎಂದು ತಿಳಿದು ಬಂದಿದ್ದು, ಅವರ ಹೆಸರು, ವಿಳಾಸ ಸೇರಿದಂತೆ ಯಾವುದೇ ಗುರುತು ಪತ್ತೆಯಾಗಿಲ್ಲ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕೊರಟಗೆರೆ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಹಾಗೂ ಸಿಬ್ಬಂದಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕುಮಾರ್ ಅವರು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ವಿಧಾನಸೌಧದಲ್ಲಿ ಇಂದು ಸಭೆ ನಡೆಸಿ ಮಳೆ, ಬೆಳೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ಸಭೆ ನಡೆಸಿದ್ರು. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಹಾಗೂ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಳೆದ ಸಾಲಿನಲ್ಲಿ ಮಂಜೂರು ಮಾಡಿದಂತೆ ಪಿಡಿಪಿಎಸ್ ಮಂಜೂರು ಮಾಡಲು ಸಭೆಯಲ್ಲಿ ಮನವಿ ಮಾಡಲಾಯಿತು. ಈ ಯೋಜನೆಯ ಅನುಮೋದನೆಯಿಂದ ಜಿಲ್ಲೆಯ ಸಾವಿರಾರು ಮಾವು ಬೆಳೆಗಾರರಿಗೆ ಆರ್ಥಿಕ ಭದ್ರತೆ ಸಿಗಲಿದ್ದು, ಸರ್ಕಾರ ಈ ಬಗ್ಗೆ ಕೂಡಲೇ ಆದೇಶ ಹೊರಡಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡಲಾಯಿತು. ಸಭೆಯಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಯುಟಿ ಖಾದರ್, ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್, ಭೈರತಿ ಸುರೇಶ್, ಯತೀಂದ್ರ ಸಿದ್ದರಾಮಯ್ಯ ಮತ್ತಿತರರು ಭಾಗವಹಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜ್ಯೂಸ್ನಲ್ಲಿ ಮತ್ತು ಬರುವ ಔಷಧಿ ಮಿಕ್ಸ್ ಮಾಡಿ ವಿವಾಹಿತ ಮಹಿಳೆಯೊಂದಿಗೆ ಲೈಂಗಿಕ ದೌರ್ಜನ್ಯ, ವಿಡಿಯೋ ಚಿತ್ರೀಕರಿಸಿ ಕಿರಾತಕನಿಂದ ಬ್ಲಾಕ್ ಮೇಲ್. ರಾಜ್ಯದಲ್ಲಿ 5 ಕೋಟಿ ಸಸಿ ನೆಡುವ ಬೃಹತ್ ಅಭಿಯಾನಕ್ಕೆ ಸತ್ಯಸಾಯಿ ಗ್ರಾಮದಲ್ಲಿ ಚಾಲನೆ. ಹೆಚ್ಚುತ್ತಿರುವ ತಾಪಮಾನ, ಅಕಾಲಿಕ ಮಳೆ ಮುಂದಿನ ಪೀಳಿಗೆಗೆ ಬೃಹತ್ ಗಂಡಾಂತರ, ಹೈಕೋರ್ಟ್ ಜಸ್ಟಿಸ್. ಶುಕ್ರವಾರ ಸಂಜೆ ಸುರಿದ ಭಾರೀ ಮಳೆಗೆ ಲಕ್ಷ್ಮೀ ಸಾಗರ ಕೆರೆ ಸೇತುವೆ ರಸ್ತೆ ಕುಸಿತ, ಕಾಮಗಾರಿ ಸ್ಥಳಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ಭೇಟಿ, ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಲು ಆದೇಶ. ಎಚ್ಎನ್ ವ್ಯಾಲಿ ಸಂಗ್ರಹ, ಕಂದವಾರ ಹಾಗೂ ಅಮಾನಿ ಕೆರೆಗಳ ಅಂಗಳಕ್ಕೆ ಹೈಕೋರ್ಟ್ ಜಡ್ಜ್. 2ನೇ ಹಂತದ ನೀರಿನ ಅಪಾಯವನ್ನು ಅರ್ಥ ಮಾಡಿಸಲು ನೀರಾವರಿ ಹೋರಾಟಗಾರರ ಯತ್ನ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.